ಬಿಜೆಪಿ ಎಸ್ಟಿ ಮೋರ್ಚಾ ಅಧ್ಯಕ್ಷರಾದ ಬಂಗಾರು ಹನುಮಂತು ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ. ಒಬ್ಬ ದಲಿತ ಹಿಂದುಳಿದ ಸಮುದಾಯದ ನಾಯಕನ ಕಣ್ಣೀರ್ ಹಾಕಿಸ್ಬಿಟ್ಟಿದ್ದಾರೆ ಯಾರು? ಮನುವಾದಿ ಬಿಜೆಪಿಗರು. ಇರುವ ಎಲ್ಲ ಎಸ್ಟಿ ರಿಸರ್ವ್ ಕ್ಷೇತ್ರದಲ್ಲೂ ಕೂಡ ನಾನು ಪಾದಯಾತ್ರೆ ಮಾಡ್ತೀನಿ, ಕ್ಯಾಂಪೇನ್ ಅಭಿಯಾನಗಳನ್ನ ಮಾಡ್ತೀನಿ, ಬಿಜೆಪಿಯನ್ನ ಎಕ್ಸ್ಪೋಸೆ ಮಾಡ್ತೀನಿ, ಈ ಮಾತನ್ನ ನಾಗೇಂದ್ರ ಅವರು ರಾಜೀನಾಮೆ ಕೊಡೋ ಸಂದರ್ಭದಲ್ಲಿ ಹೇಳಿದ್ದಾರೆ. ನೋಡ್ರಿ ಮೇಡಮ್, ನಾನ್ ನಿಮಗೊಂದು ವಿಷಯ, ಯಾಕಂದ್ರೆ ಇದು ಸಾರ್ವಜನಿಕರಿಗೆ ಗೊತ್ತಾಗಬೇಕು. ಇದೇ ನಾಗೇಂದ್ರ ಅವರು 2008ರಲ್ಲಿ ಇದೇ ಬಿಜೆಪಿ ಪಾರ್ಟಿಯಿಂದಲೇ ಗೆದ್ದು ಶಾಸಕರಾದ್ರ. ಅವಾಗ ಇದೇ ಜನಾರ್ದನ್ ರೆಡ್ಡಿ ಅವರ ನೇತೃತ್ವದಲ್ಲಿ ಅವರು MLA ಆಗಿ ಬಂದ್ರ. ಇವಾಗ 2008ರಲ್ಲಿ ಇವತ್ತು ಶಾಸಕ ಫಸ್ಟ್ ಮೊದಲನೇ ಬಾರಿಗೆ ವಿಧಾನಸಭೆ ಮೆಟ್ಲತ್ತ ಕಾರಣ ಯಾರು? ಇದೇ ಬಿಜೆಪಿನ ತಾನೆ. ಇವತ್ತು ದಲಿತರು ಕೈ ಹಿಡ್ದಂಗೆ ಬಿಜೆಪಿ ಇವತ್ತು ನಮ್ ದಲಿತರು ಕೈ ಹಿಡ್ದಂಗೆ ಬೇರೆ ಯಾವ ಪಾರ್ಟಿ ಕೈ ಹಿಡ್ದತಿ? ಅದಕ್ಕೆ ಎಕ್ಸಾಂಪಲ್ ಬೇಕಾದ್ರೆ ನಾಗೇಂದ್ರ ಅವರಾಗ್ಲಿ ಅಥವಾ ಕಾಂಗ್ರೆಸ್ ಪಕ್ಷದ ಯಾವ ಶಾಸಕರು ಬಂದ್ರು ಕೂಡ ಅವ್ರು ಬೇಕಾದ್ರೆ ನಮ್ಮ ಜೊತೆ ಸವಾಲು ಬೇಕಾದ್ರೆ ಸ್ವೀಕಾರ ಮಾಡ್ಲಿ. ಅವರು ಇವತ್ತು ಭಾರತೀಯ ಜನತಾ ಪಕ್ಷ ಇವತ್ತು ನಮ್ಮ ವಾಲ್ಮೀಕಿ ಸಮಾಜ ಇವತ್ತು ಎಷ್ಟು ಕೊಡುಗೆ ಕೊಡುತ್ತಂತಂದ್ರೆ, ಇವತ್ತು ಮೀಸಲಾತಿನ ಇವತ್ತು ಏರಿಕೆ ಮಾಡಿರ್ತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿ. ಇವತ್ತು ವಾಲ್ಮೀಕಿ ಜಯಂತಿ ಘೋಷಣೆ ಮಾಡಿದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿ. ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮಾಡಿದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿ. ಇವತ್ತು ಸ್ಟಾರ್ಟಿಂಗ್ ಮೊಟ್ಟ ಮೊದಲ ಬಾರಿ 4 ಜನ ಸಚಿವರು ಮಾಡಿದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿ. ಹೀಗೆ ಹೇಳ್ತಾ ಹೋದ್ರೆ ಅನೇಕ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ದಲಿತರಿಗೆ ಇವತ್ತು ನ್ಯಾಯ ಒದಗಿಸಕ್ಕಂತ ಕೆಲಸ ಮಾಡಿದ್ದು ಇವತ್ತು ಭಾರತೀಯ ಜನತಾ ಪಾರ್ಟಿ. ಈ ಕಾಂಗ್ರೆಸ್ ಗವರ್ಮೆಂಟ್ ಬಂದಾಗ್ಲೂ ಇವತ್ತು ದಲಿತರನ್ನ ಹತ್ತಿಕ್ಕಂತ ಕೆಲಸ ಮಾಡಿದೆ, ದಲಿತರು ತುಳಿಯುವಂತ ಕೆಲಸ ಮಾಡಿದೆ. ಆಯ್ತು, ಚಲಾವಣೆ ಇಲ್ಲದ ನಾಣ್ಯ ಆಗಿದ್ದಾರೆ ಶ್ರೀರಾಮುಲು ಅವರು ಹಾಗೆ ಜನಾರ್ದನ್ ರೆಡ್ಡಿ ಅವರು. ಇವರ ಹಠಕ್ಕೆ ಅಥವಾ ಇವ್ರ ರಾಜಕೀಯ ಹುನ್ನಾರಕ್ಕೆ ನನ್ನನ್ನು ಬಲಿ ಮಾಡೋ ಪ್ರಯತ್ನ ಮಾಡ್ಲಾಗ್ತಾ ಇದೆ. ಬಟ್ ನಾನು ಸುಮ್ಮನೆ ಬಿಡೋದಿಲ್ಲ, MLA ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀನಿ, ಬರ್ಲಿ ಜನತಾ ನ್ಯಾಯಾಲಯಕ್ಕೆ, ಚುನಾವಣೆ ಎದುರಿಸೋಣ, ಯಾರು ಪ್ರಾಮಾಣಿಕರು ಜನ ಡಿಸೈಡ್ ಮಾಡ್ಲಿ, ಚಾಲೆಂಜ್ ಕೊಟ್ಟಿದ್ದಾರೆ. ಚಾಲೆಂಜ್ ಯಾರಿಗೆ ಹಾಕಿದ್ರೆ ಅದನ್ನ ಬಹಿರಂಗವಾಗಿ ಅವ್ರು ಹೇಳಿಲ್ಲ. ಯಾರು ಚಾಲೆಂಜ್ ಹಾಕಿದ್ರೆ ಅವ್ರು ಹಾಕಿದ್ನ ಯಾರಿಗೆ ಹಾಕ್ತಾರೆ, ಅವ್ರು ಬೇಕಾದ್ರೆ ಚಾಲೆಂಜ್ ಸ್ವೀಕಾರ ಮಾಡ್ತಾರೆ. ಇವತ್ತು ಜನಾರ್ದನ್ ರೆಡ್ಡಿ ಚಲಾವಣೆ ನಾಳೆ ಹೆಂಗಾಗಿರ್ತಾರೆ. ಇವತ್ತು ಅವರು ಗಂಗಾವತಿ ಹಾಲಿ ಶಾಸಕರಿದ್ದಾರೆ. ಶ್ರೀರಾಮುಲು ಸೋತಿರ್ಬೋದು, ಸೋಲು ಗೆಲುವು ಅದು ಸಹಜ, ಎಂತೆಂತರು ಸೋತಿದ್ದಾರೆ. ಮಾತಿರ್ಬೇಕಂತ ಘಟನೆಗಳು ಹಾಕಿದ್ರೆ ಸೋತಿದ್ದಾರೆ. ಇವತ್ತು ಅವ್ರು ವೈಯಕ್ತಿಕ ಪರ್ಸನಲ್ ಅವ್ರು ಚಾಲೆಂಜ್ ಹಾಕಿದ್ನಪ್ಪ ಅಂದ್ರೆ ಅವ್ರು ಯಾರಿಗೆ ಚಾಲೆಂಜ್ ಹಾಕಿದ್ರೆ ಅವ್ರನ್ನ ಕೇಳ್ಬೇಕು. ಇವತ್ತು ನಾವು ಅವ್ರನ್ನ ಚಾಲೆಂಜ್ ಸ್ವೀಕಾರ ಮಾಡ್ತೀವಿ. ಅವು ಇಡೀ ದೇಶದಲ್ಲೇ ಇವತ್ತು ಅತಿ ದೊಡ್ಡ ಪಕ್ಷ ಯಾವ್ದನ್ನಿದ್ರೆ, ಪ್ರಪಂಚದಲ್ಲಿ ಏಕೈಕ ಪಕ್ಷ ಯಾವ್ದಂದ್ರೆ ಅದು ನಮ್ಮ ಭಾರತೀಯ ಜನತಾ ಪಕ್ಷ. ಇವತ್ತು ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಸೋನಿಯಾ ಗಾಂಧಿ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಪ್ರಿಯಾಂಕಾ ಗಾಂಧಿ ಸವಾಲ್ ಹಾಕಿದ್ರಲ್ಲಿ ಇವತ್ತು ಮನೆ ಕುಂದಿರ್ತಕ್ಕಂಥ ಕೆಲಸ ಆಗಿದೆ. ಈಗ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ವೈಯಕ್ತಿಕವಾಗಿ ಅವ್ರ ಮೇಲೇನೆ ಕರಪ್ಷನ್ ಅಲಿಗೇಷನ್ಸ್ ಇತ್ತು, ಜೈಲಿಗೆ ಹೋಗಿ ಬಂದವರು, ಅಂತವ್ರನ್ನೇ ನೀವು ಮತ್ತೆ ಕರ್ಕೊಂಡ್ಬಿಟ್ರಿ ಬಿಜೆಪಿ ಪಕ್ಷದವರು. ನಾನ್ ಹಗರಣ ಮಾಡಿದ್ದೀನಿ, ನನಗ್ ಅಕೌಂಟಿಗೆ ಹಣ ಬಂದಿದೆ ಅನ್ನೋದಕ್ಕೆ ಸಾಕ್ಷಿನೇ ಇಲ್ಲ, ಮಾಡಿರೋದು ಅಧಿಕಾರಿಗಳು, ಬಟ್ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಿದ್ದಾರೆ ನಾಗೇಂದ್ರ. ನೋಡಿ ಮೇಡಮ್, ಕ್ಷಮೆ ಇರ್ಲಿ ಸರ್, ಕ್ಷಮೆ ಇರ್ಲಿ. DK ಶಿವಕುಮಾರ್ ಅವರು ಅವ್ರ ನಿವಾಸದಿಂದ ಆಚೆ ಬರ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮಾಧ್ಯಮವನ್ನ ಉದ್ದೇಶಿಸಿ ಮಾತನಾಡುವ ಸಾಧ್ಯತೆ ಇದೆ. ಧನ್ಯವಾದ ಬಂಗಾರು ಹನುಮಂತು ಸರ್, ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಕ್ಕೆ. DK ಶಿವಕುಮಾರ್ ಅವರು ಮಾತನಾಡ್ತಿದ್ದಾರೆ. ನೇರ ಪ್ರಸಾರ. ಎಲ್ಲ ಮಾಧ್ಯಮ ಸ್ನೇಹಿತರೆ, ಬಹಳ ದಿನದಿಂದ ತಾವೆಲ್ಲ ಅನೇಕ ಪ್ರಶ್ನೆಗಳನ್ನು ನಾನು ಕೇಳ್ತಾ ಇದ್ರಿ. ನಮ್ಮ ಮಂತ್ರಿಗಳಂತ ನಾಗೇಂದ್ರ ಅವರು ಸಾಯಂಕಾಲ ಮಾಧ್ಯಮ ಉದ್ದೇಶಿಸಿ ಮಾತನಾಡೋದು ಅಂತೇಳಿ ನನಗೆ ತಿಳಿತು. ಅದಾದ್ಮೇಲೆ ಬಂದು ಈಗ ನನ್ನನ್ನು ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ರಾಜೀನಾಮೆ ಪಕ್ಷದ ಹಿತದೃಷ್ಟಿಯಿಂದ, ಪಕ್ಷಕ್ಕೆ ಮುಜುಗರ ಆಗಬಾರ್ದು, ನಿಮಗೆ ಮುಜುಗರ ಆಗಬಾರ್ದು ಅಂತೇಳಿ ನನ್ನಿಂದ 1 ವಾರ ಸದನ ಹೋಯ್ತು. ಇಂಥ ಘಟನೆ ಆಗಬಾರ್ದು ಅಂತ ಹೇಳಿ ಬಹಳ ನೋವಿನಿಂದ ಅವರ ದುಃಖ ದುಮಾನ ಜೊತೆಯಲ್ಲಿ ರಾಜೀನಾಮೆಗೆ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ನನಗೂ ಕೂಡ ಮನಸ್ಸಿಗೆ ಬಹಳ ನೋವಾಗ್ತಾ ಇದೆ. ಒಬ್ಬ ಪರಿಶಿಷ್ಟ ಜಾತಿ, ಒಬ್ಬ ಬಿಜೆಪಿ ಒಬ್ಬ ಸೀನಿಯರ್ ಮುಖಂಡರ ಮೇಲೆ 2 ಬಾರಿ ಹೋರಾಟ ಮಾಡಿ ಚುನಾವಣೆ ಗೆದ್ದವರಿಗೆ ಸತ್ಯಕ್ಕೆ ದೂರವಾದಂಥ ವಿಚಾರವನ್ನು ಮುಂದಿಟ್ಟುಕೊಂಡು ಯಾವ ರೀತಿ ಬಡಜನತೆ ಬಗ್ಗೆ, ದಲಿತರ ಬಗ್ಗೆ ಅನ್ಯಾಯವನ್ನು ಬಿಜೆಪಿ ಮಾಡ್ತಾ ಇರೋದಕ್ಕೆ ಒಂದೇ ವಿಚಾರಕ್ಕೆ 2 ಬಾರಿ ರಾಜೀನಾಮೆ ಯಾರು ಕೊಟ್ಟಿದ್ದಾರೆ ಈ ದೇಶದಲ್ಲಿ ಅಂತಂದ್ರೆ ಸುಳ್ಳು ಆರೋಪಕ್ಕೆ. ಇವತ್ತು ನನ್ನ ಸಹೋದ್ಯೋಗಿ ನಾಗೇಂದ್ರ ಅವರು ಪಕ್ಷಕ್ಕೋಸ್ಕರ ನಾನು ಯಾವಾಗಲೂ ಹೇಳ್ಕೊಂಡು ಬಂದೆ, ಎಲ್ಲ ತ್ಯಾಗಕ್ಕೂ ಅವರು ಬದ್ಧರಾಗಿದ್ದಾರೆ ಅಂತ ಹೇಳಿ. ಸೊ ಅದನ್ನ ಇವತ್ತು ಪ್ರೂವ್ ಮಾಡಿದ್ದಾರೆ.
ನನಗೆ ವಿಶ್ವಾಸ ಇದೆ ಆದಷ್ಟು ಜಲ್ದಿ ಅವರು ಆರೋಪದಿಂದ ಮುಕ್ತ ಆಗ್ತಾರೆ ಅಂತ. ಗವರ್ನರ್ ಅವರು ಕೂಡ ನನಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ಗೆ ಬರೆದಿದ್ದಾರೆ. ಇನ್ನು ಅನೇಕದ್ದು ಬರೋದಿದೆ, ನನಗೂ ಇನ್ನು ಅನೇಕ ಕಳ್ಕೊಡುವಂತದ್ದು ಕೂಡ ಇದೆ. ನಾನು ಅದೆಲ್ಲ ಹೇಳಕ್ ಹೋಗುದಿಲ್ಲ. ಸೊ ನಾನು ಕಾನೂನು ಚೌಕಟ್ಟಿನಲ್ಲಿ ಅದೇನು ಮಾಡಬೇಕು ಅಂತೇಳಿ, ಕಾನೂನು ಏನು ಹೇಳ್ತದೆ ಅಂತೇಳಿ ನಾನು, ಯಾಕೆಂದ್ರೆ ಒಬ್ರಿಗೊಂದು ಇನ್ನೊಬ್ರಿಗೊಂದು ಮಾಡೋಕ್ಕಾಗುದಿಲ್ಲ. ಕಾನೂನು ಕೇಳಲೇಬೇಕಾಗ್ತದೆ. ಕಾನೂನು ಚೌಕಟ್ಟಿನಲ್ಲಿ ಏನೇನು ಇದೆ ಅಂತ ಪರಿಶೀಲನೆ ಮಾಡಿ ಆ ಪ್ರಾಸಿಕ್ಯೂಷನ್ ಪರ್ಮಿಷನ್ ವಿಚಾರದಲ್ಲಿ ತೀರ್ಮಾನವನ್ನು ಮಾಡ್ತೇವೆ. ಈಗ ಅವರು ವ್ಯಕ್ತಪಡಿಸಿದ್ದಾರೆ. ನಮ್ಮ ವರಿಷ್ಠರ ಗಮನಕ್ಕೆ ಈಗ ರಾತ್ರಿ ತರ್ತೀನಿ, ತಂದ್ಬಿಟ್ಟು ಬೆಳಗ್ಗೆ ತೀರ್ಮಾನ ಮಾಡ್ತಾರೆ. ಅಂದ್ರೆ ತಾವಿನ್ನು ರಾಜೀನಾಮೆ ಸ್ವೀಕಾರ ಮಾಡಿಲ್ವಾ ಸರ್, ಅಥವಾ ಗಮನಕ್ಕೆ ತಂದು ತಗೋತೀರಾ? ಕೊಟ್ಟಿದ್ದಾರೆ, ಅವರು ನನ್ನ ಕೈಗೆ ಕೊಟ್ಟಿದ್ದಾರೆ. ಬಟ್ ಡೆಲ್ಲಿಗೂ ನಾನು ತಿಳಿಸ್ಬೇಕಲ್ಲ. ನಮ್ಮ ಪಕ್ಷದಲ್ಲಿ ವರಿಷ್ಠರಿದಾರಲ್ಲಪ್ಪ, ಅವ್ರಿಗೂ ತಿಳಿಸ್ಬಿಟ್ಟು ಬೆಳಗ್ಗೆ ತೀರ್ಮಾನ ಮಾಡ್ತಾರೆ. ಎಲ್ಲೊಂದ್ ಕಡೆ ಬಿಜೆಪಿ ಜೆಡಿಎಸ್ ಗೆಲುವಾಯ್ತಾ ಅಂತ ಸರ್? ಈಗ ಹೆಂಗ್ರಿ ಗೆಲುವ್ರಿ? ಒಬ್ಬ ದಲಿತರ ಮೇಲೆ ದಬ್ಬಾಳಿಕೆ ಮಾಡಿ ಸುಳ್ಳನ್ನ ಸುಳ್ಳನ್ನೇ ಒಂದು ದೊಡ್ಡ ಮನೆದೇವರು, ಸುಳ್ಳೇ ಮನೆದೇವರು. ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಹೇಳ್ತಾ ಇದ್ರು, ಅವ್ರದ್ದು ಸುಳ್ಳೇ ಮನೆದೇವರು ಅಂತ. ಬಿಜೆಪಿ ದಳದವರು. ಸೊ ಅದು ಗೆಲುವನ್ನ, ಅದು ಇದ್ದಿದೆ ಅವ್ರು ನಿಲ್ಲಿಸಬೇಕು ಅಂತ ಸರ್ ಸ್ಥಾನದಿಂದ. ಆಯ್ತು, ಸಂತೋಷ ಪಡ್ಲಿ ಬಿಡಿ, ಅವರು ಖುಷಿ ಪಡ್ಲಿ, ಸಂತೋಷ ಪಡ್ಲಿ. ಯಾವ ಚರ್ಚೆನೂ ಮಾಡಲಿಲ್ಲ, ರೈತರ ಪರವಾಗಿ ಮಾತಾಡಲಿಲ್ಲ, ಸರ್ಕಾರ ಚರ್ಚೆಗೆ ಬಂದರೂ ಕೂಡ ಬಿಡಲಿಲ್ಲ. ಅವ್ರ ಇಡೀ ಆಗ್ರಹ ನಾಗೇಂದ್ರ. ನಾನು ನೋಟಿಸ್ ಕೊಡ್ರಪ್ಪ, ಕೇಳೋಣ ಅಂತ. ಏನ್ ವಿಚಾರ, ಏನ್ ಮಾಡಬಾರ್ದು ಮಾಡಿದೆ ಅಂತ ಹೇಳ್ಬೇಕಲ್ಲ. ಎಷ್ಟು ತಿಂದವನೇ, ಎಷ್ಟು ಹೊಡೆದವನೇ, ಏನ್ ಮಾಡೋ ಅಂತ ಹೇಳ್ಬೇಕಲ್ಲ. ಏನು ಇಲ್ಲ, ಇಲ್ರಿ, ಅದು ಟೈಮ್ ಬಂದಾಗ ಅದು ವಿಚಾರ ಚರ್ಚೆ ಮಾಡ್ತೀವಿ. Nagendra has resigned from his position. He's officially submitted his resignation to chief Of course, in the interest of the party, he doesn't want to embrace the government and the party. He is a true congressman, a Dalit leader. He has sacrificed his position second time without any. I know the entire case. We have studied. He is no way connected. My advocates have briefed me. My investigation team also have just taken a note of it. He has done nothing wrong, but still the party is bigger and the government is bigger. He has respected the party and submitted his resignation. I'll speak to my party high command and take a call tomorrow morning. ಸರ್, ನಾಗೇಂದ್ರ ಅವರು ಜನತಾ Nagendra sir.